ಶುರುವಾಯಿತು ಡಿನ್ನರ್ ಪಾಲಿಟಿಕ್ಸ್. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿಕೆಶಿ ಮುಂದಾದ್ರ ಅನ್ನುವಂತ ಪ್ರಶ್ನೆ. ಇವತ್ತು ಕೈ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಡಿನ್ನರ್ ನಡೆಯುತ್ತೆ. ಇವತ್ತು ಸಂಜೆಯ ಪಾರ್ಟಿಗೆ ಎಲ್ಲರೂ ಹಾಜರಿರುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 5 ವರ್ಷ ಪೂರ್ಣ ಆಗಿರುವಂತ ಹಿನ್ನೆಲೆಯಲ್ಲಿ ಜೊತೆಗೆ ಸಿಎಂ ಕನಸು ಕಾಣ್ತಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ದಿನಗಳಿಂದ ಸಿಎಂ ಆಗುವಂತ ಹಾದಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಒಂದಷ್ಟು ಇರಿಸುಮುರುಸು ಇದೆ, ಒಂದಷ್ಟು ಸಮರನೂ ನಡೀತಾ ಇದೆ, ಬೇಡ ಅನ್ನುವಂಥ ಚರ್ಚೆಯೂ ಇದೆ. ಪರ ವಿರೋಧದ ನಡುವೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವ್ರಿಗೆ ಸದ್ಯಕ್ಕಿದೆ. ಡಿಸಿಎಂ ಇಂದ ಸಿಎಂ ಆಗಬೇಕು ಅಂತ ಅಂದ್ರೆ ಎದುರಾಗುವ ಅಡೆತಡೆಗಳನ್ನ ಮೆಟ್ಟಿ ನಿಲ್ಲಬೇಕು ಮತ್ತು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಆ ಕಾರಣಕ್ಕಾಗಿ ಇದೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ತೀರಾ ಕಾಮನ್ ಆಗಿದೆ. ದಲಿತ ನಾಯಕರುಗಳು ಕೂಡ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು. ಅದಕ್ಕೆ ಸ್ವತಃ ಡಿಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ರು. ಹೈಕಮಾಂಡ್ ನಾಯಕರ ಕರೆದು ಬುದ್ಧಿ ಹೇಳಿ ಕಳಿಸಿದ್ರು. ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗ 5 ವರ್ಷ ಪೂರ್ಣ ಆಗಿದೆಯಂತೆ. ಸೊ ಆ ಸಂಭ್ರಮದಲ್ಲಿ ಎಲ್ಲರೂ ಆಗಮಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದಲೂ ಡಿಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸಲೇಬೇಕು ಅಂತ ಒಂದು ಬಣ ಪ್ರಯತ್ನ ಪಡ್ತಾ ಇದೆ. ಅದರ ನಡುವೆ ಇವರು ಸೆಲೆಬ್ರೇಷನ್ ಮೂಡ್ನಲ್ಲಿ ಇದ್ದಾರೆ. 5 ವರ್ಷ ಕಂಪ್ಲೀಟ್ ಆಯಿತು ಅನ್ನುವಂಥ ಖುಷಿ. ಆದರೆ ಇದು ಕೇವಲ ಆ ಖುಷಿಗೆ ಮಾತ್ರ ಅಲ್ಲ, ಎಲ್ಲರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಅರೇಂಜ್ ಮಾಡ್ತಾ ಇರೋ ಪಾರ್ಟಿ ಡಿನ್ನರ್ ಪಾರ್ಟಿ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಒಂದು ಪ್ರಶ್ನೆ, ಈ ಡಿನ್ನರ್ ಪಾರ್ಟಿಗೆ ಯಾರ್ಯಾರು ಬರ್ತಾರೆ ಅನ್ನೋದು. ಯಾಕಂದರೆ ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪನವರಾಗಿರ್ಬೋದು, ಅನೇಕರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಟೊಂಕ ಕಟ್ಟಿ ನಿಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಕಾಣಿಸ್ಕೊಳ್ಳುವವರು ಈ ಡಿನ್ನರ್ ಪಾರ್ಟಿಗೆ ಬರ್ತಾರಾ ಬರಲ್ವಾ ಅನ್ನೋದು ಪ್ರಶ್ನೆ. ಬಂದರೆ ಒಂಥರದ ಮೆಸೇಜ್ ಪಾಸ್ ಆಗುತ್ತೆ, ಬರಲಿಲ್ಲ ಅಂದರೂ ಒಂಥರದ ಮೆಸೇಜ್ ಪಾಸ್ ಆಗುತ್ತೆ. ಹಾಗಾಗಿ ಸಹಜವಾಗಿ ನಿರೀಕ್ಷೆ ಅಂತೂ ಇದೆ, ಯಾರ್ಯಾರು ಈ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ, ಯಾರ್ಯಾರು ಇದರಿಂದ ಹೊರಗೆ ಉಳ್ಕೊಳ್ತಾಳೆ ಅಂತ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅದೆಷ್ಟರ ಮಟ್ಟಿಗೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಆದರೆ ಕಾಂಗ್ರೆಸ್ನಲ್ಲಂತೂ ಇದೀಗ ಅಧಿಕಾರಕ್ಕಾಗಿ ಲಾಭಿ ಮಾಡ್ತಾ ಇರುವಂಥ ಘಟನೆಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಇವತ್ತು ಸಂಜೆನೇ ಪಾರ್ಟಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಈ ಪಾರ್ಟಿಗೆ ಬರಲೇಬೇಕು ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರದೆ ಹೊರಗಡೆನೆ ಉಳ್ಕೊಳ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಬಹಳ ಜೋಶ್ನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಮುಂದಿನ ಸಿಎಂ ನಾನೇ ಅನ್ನುವಂಥ ಹಠಕ್ಕೆ ಬಿದ್ದಂಗೂ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಡಿನ್ನರ್ ಒಟ್ಟಿಗೆ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಅನ್ನೋದು ಪ್ರಶ್ನೆ ಇರೋದು. ಜೊತೆಗೆ ಈ ಒಂದು ಡಿನ್ನರ್ ಪಾರ್ಟಿಗೆ ಯಾವೆಲ್ಲ ನಾಯಕರುಗಳು ಆಗಮಿಸಬಹುದು ಅನ್ನೋದು ಕೂಡ ಸಹಜವಾಗಿರುವಂಥ ಪ್ರಶ್ನೆ ಆಗಿದೆ. ಇವತ್ತು ಸಂಜೆನೇ ಇರೋದ್ರಿಂದ ಕುತೂಹಲ ಹೆಚ್ಚೇ ಇದೆ. ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಡಿನ್ನರ್ ಪಾರ್ಟಿ ನಡೆಯುತ್ತೆ. ನೋಡಬೇಕು ಸಂಜೆ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬರ್ದೇನೆ ದೂರ ಉಳ್ಕೊತಾರೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಯಾವುದೇ ಕಾರ್ಯಕ್ರಮಗಳಿಗೂ ನಾವು ಹೋಗಲ್ಲ ಅಂತ ದೂರ ಉಳ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಯಾಕಂದರೆ ಖುದ್ದಾಗಿ ರಾಜಣ್ಣ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿ ಒಂದು ಸಂಧಾನ ಮಾಡಿಕೊಂಡು ಏನು ಅಡೆತಡೆಗಳಿದೆ, ಏನು ಅಸಮಾಧಾನ ಭಿನ್ನಾಭಿಪ್ರಾಯಗಳಿದೆ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಟ್ಟರು. ರಾಜಣ್ಣ ಕೇಳಲಿಲ್ಲ, ಹೋಗಲಿಲ್ಲ. ಅದೇ ದಿನ ಸತೀಶ್ ಜಾರಕಿಹೊಳಿ ಅವರು ಕರೆದಂಥ ಮೀಟಿಂಗಿಗೆ ಹಾಜರಿದ್ದರು. ಹಾಗಾಗಿ ಅದೆಲ್ಲವೂ ಒಂದೊಂದು ರೀತಿಯಾದಂಥ ಮೆಸೇಜ್ ಪಾಸ್ ಆಗಿದೆ. ಇವತ್ತಿನ ಡಿನ್ನರ್ ಪಾರ್ಟಿಯು ಕೂಡ ಅದೇ ಥರ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ, ಸ್ಥಳೀಯ ನಾಯಕರುಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಕಾರ್ಯಕರ್ತರಿಗೆ ಏನು ಮೆಸೇಜ್ ಪಾಸ್ ಮಾಡಬಹುದು ಅನ್ನೋದು ಪ್ರಶ್ನೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿ ಕೆ ಶಿವಕುಮಾರ್ ಅವರು ಒಂದು ಡಿನ್ನರ್ ಪಾರ್ಟಿಯನ್ನು ಇಟ್ಕೊಂಡಿದ್ದಾರೆ. ಈ ಡಿನ್ನರ್ ಪಾರ್ಟಿಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. KPCC ಅಧ್ಯಕ್ಷರಾಗಿ 5 ವರ್ಷ ಕಳೆದಿದ್ದಕ್ಕೋ ಅಥವಾ CM ಆಗ್ತೀನಿ ಅನ್ನುವಂಥ ಖುಷಿಲೋ ಅಥವಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ಲಾನ್ ಅಲ್ಲೋ ಗೊತ್ತಿಲ್ಲ. ಆದರೆ ಇವತ್ತಿನ ಡಿನ್ನರ್ ಪಾರ್ಟಿಗೆ ಯಾರೆಲ್ಲ ಭಾಗಿ ಆಗ್ತಾರೆ, ಯಾರೆಲ್ಲ ದೂರ ಉಳ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಶಿವು? ನೀತಿ ಈಗ ಪ್ರಸಕ್ತ ಅಧಿವೇಶನ ನಡೀತಾ ಇದೆ. ಇದರ ಜೊತೆಗೆ ಇವತ್ತು ಸಂಜೆ ಕ್ಯಾಬಿನೆಟ್ ಸಭೆ ಕೂಡ ಇದೆ. ಕ್ಯಾಬಿನೆಟ್ ಸಭೆಯ ನಂತರ DCM DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ ಬೆಂಗಳೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ. ಈ ಒಂದು ಇದು ಡಿನ್ನರ್ ಸಭೆ ಅನ್ನುವಂಥದ್ದು ಈಗ ನಮ್ಗೆ ಬರ್ತಾ ಇರುವಂತ ಮಾಹಿತಿ. ಯಾಕಂದ್ರೆ ಪ್ರತಿ ಬಾರಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ನಾಳೆ ಇದೆ ಅನ್ನುವಾಗ ಇವತ್ತು ಎಲ್ಲರಿಗೂ ಕೂಡ ಭೋಜನ ಕೂಟದ ವ್ಯವಸ್ಥೆಯನ್ನ ಮಾಡ್ತಿರ್ತಾರೆ. ಅದೇ ರೀತಿ ಬಜೆಟ್ ಆದ ನಂತರದಲ್ಲಿ ಕೆಲವು ಸಚಿವರು ಕೂಡ ಶಾಸಕರಿಗೆ ಔತಣಕೂಟದ ವ್ಯವಸ್ಥೆಯನ್ನ ಪ್ರತಿ ಬಾರಿ ಮಾಡ್ತಾ ಇದ್ರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲೇ ಆಯೋಜನೆ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಕೋವಿಡ್ ನಂತರದಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೆ ಅದು ಶುರುವಾಗಿದೆ. ವಿಧಾನಸೌಧದಲ್ಲಿ ನಡೆಯುವಂತಹ ಭೋಜನ ಕೂಟದ ವ್ಯವಸ್ಥೆ ಈಗ ಹೋಟೆಲ್ಗೆ ಶಿಫ್ಟ್ ಆಗಿದೆ. ಇವತ್ತು DK ಶಿವಕುಮಾರ್ ಕರೆದಿರುವಂತಹ ಈ ಒಂದು ಔತಣಕೂಟ ಬೇರೆ ಬೇರೆ ಅರ್ಥಗಳಿಗೂ ಕೂಡ ಈಗ ವೇದಿಕೆಯನ್ನು ಒದಗಿಸ್ತಾ ಇದೆ. ಕಾರಣ ಒಂದು ಕಡೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಪೂರ್ಣ ಆಗ್ತಾ ಇದೆ. 5 ವರ್ಷಗಳ 2019ರಲ್ಲಿ ಅವರು KPCC ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು. ಹಾಗಾಗಿ 5 ವರ್ಷ ಈಗ ಪೂರ್ಣ ಆಗ್ತಾ ಇರೋದ್ರಿಂದ ಅದರ ಒಂದು ಸಂತಸದ ಹಿನ್ನೆಲೆಯಲ್ಲಿ ಒಂದು ಔತಣಕೂಟವನ್ನ ಕರೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಅವರು ಕಣ್ಣನ್ನ ಇಟ್ಟಿರೋದ್ರಿಂದ ಸಹಜವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಔತಣಕೂಟವನ್ನ ಯೋಜನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಯಾಕಂದ್ರೆ ಈ ಔತಣಕೂಟ ಕರೆದಿರೋದ್ರಿಂದ ಯಾವೆಲ್ಲ ಶಾಸಕರು ಭಾಗವಹಿಸ್ತಾರೆ DK ಶಿವಕುಮಾರ್ ಅವರ ಔತಣಕೂಟದಲ್ಲಿ, ಅಥವಾ ಯಾವೆಲ್ಲ ಶಾಸಕರು ಗೈರಾಗಬಹುದು, ಅಥವಾ ಎಲ್ಲರೂ ಕೂಡ ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸ್ತಾರ ಅನ್ನುವಂಥದ್ರ ಮೇಲೆ ಇದರ ಚರ್ಚೆ ಮುಂದುವರಿಯುತ್ತೆ. ಹಾಗಾಗಿ ಇಲ್ಲಿ 2 ವಿಚಾರಗಳನ್ನು, ಒಂದು KPCC ಅಧ್ಯಕ್ಷರಾಗಿ 5 ವರ್ಷ ಪೂರ್ಣಗೊಂಡಿರುವಂತದ್ದು, ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಕಣ್ಣನ್ನ ಇಟ್ಟಿರೋದ್ರಿಂದ ಸಹಜವಾಗಿ ಈಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನದ ಮೊದಲ ಭಾಗವಾಗಿ ಅವರು ಈ ಒಂದು ಔತಣಕೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಮೂಲಕ ಅವರು ಯಾರೆಲ್ಲ ಅಸಮಾಧಾನ ಇರುತ್ತಾರೆ, ಇವತ್ತೇನಾದ್ರು ಒಂದು ವೇಳೆ ಔತಣಕೂಟದಲ್ಲಿ ಭಾಗಿಯಾಗದೆ ಇರುವಂತಹ ಶಾಸಕರನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಇದು ಸುಲಭ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಆಯೋಜನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.